ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ಎಂ ದಂಡು. ತಮಿಳುನಾಡು ಪಾಲಿಟಿಕ್ಸ್ ಅಲ್ಲಿ ವಿ ದ ಲೀಡರ್ ಸಂಚಲನ. ಬಿಜೆಪಿಗೆ ಗುಡ್ ಬೈ ಹೇಳಿದ ಅಣ್ಣಾಮಲೈ ವಿಜಯ್ಗೆ ಟಕ್ಕರ್ ಕೊಡ್ತಾರ? ಅಣ್ಣಾಮಲೈಗೆ ತಲೈವ ರಜನಿಕಾಂತ್ ಸಾಥ್ ಕೊಡ್ತಾರ? ಎಲ್ಲದರ ಬಗ್ಗೆ ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ತಮಿಳುನಾಡು ಪಾಲಿಟಿಕ್ಸ್ ಅಲ್ಲಿ ದಿನದಿಂದ ದಿನಕ್ಕೆ ಒಂದಲ್ಲ ಒಂದು ಬೆಳವಣಿಗೆ ಆಗ್ತಾನೇ ಇದೆ. ತಳಪತಿ ವಿಜಯ್ ಸಿಎಂ ಆದ ಬಳಿಕ ಅತಿ ದೊಡ್ಡ ಬದಲಾವಣೆ ಆಗಿದ್ದು ತಮಿಳುನಾಡು ಪಾಲಿಟಿಕ್ಸ್ ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಅಣ್ಣಾಮಲೈ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ರು. ಅಣ್ಣಾಮಲೈ ಬಿಜೆಪಿಯನ್ನ ತಮಿಳುನಾಡಲ್ಲಿ ಕಟ್ಟಿ ಬೆಳೆಸುವಂತಹ ಶಪಥವನ್ನ ಮಾಡಿದ್ರು. ಬಟ್ ಅಂತ ಅಣ್ಣಾಮಲೈ ಬಿಜೆಪಿಗೆ ಗುಡ್ ಬೈ ಹೇಳಿದ್ದಾರೆ. ಹಾಗಾದ್ರೆ ವಾಟ್ ನೆಕ್ಸ್ಟ್? ದ್ರಾವಿಡ ಪಾಲಿಟಿಕ್ಸ್ ಅಲ್ಲಿ ಹಿಂದುತ್ವದ ಸಿದ್ಧಾಂತವನ್ನ ಇಟ್ಕೊಂಡು ಬಿಜೆಪಿಯನ್ನ ಕಟ್ತೀನಿ, ಬಿಜೆಪಿಯನ್ನ ಅಧಿಕಾರಕ್ಕೆ ತರ್ತೀನಿ ಅಂತ ಪಾದಯಾತ್ರೆಯನ್ನ ಮಾಡಿದಂತ ಅಣ್ಣಾಮಲೈ ಈಗ ಬಿಜೆಪಿಗೆ ಗುಡ್ ಬೈ ಹೇಳಿದ್ದಾರೆ. ಹಾಗಾದ್ರೆ ಇನ್ನು ಮುಂದೆ ಅಣ್ಣಾಮಲೈ ಏನು ಮಾಡ್ತಾರೆ? ಹೊಸ ಪಕ್ಷವನ್ನ ಸ್ಥಾಪನೆ ಮಾಡಿ ಮುಂಬರುವಂತಹ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರಾ? ಈ ಕುತೂಹಲವಂತೂ ಇದ್ದೇ ಇದೆ. ಅಥವಾ ಈಗಾಗಲೇ ಅಸ್ತಿತ್ವದಲ್ಲಿರುವಂತಹ ಪಕ್ಷಗಳ ಜೊತೆ ಕೈ ಜೋಡಿಸ್ತಾರಾ ಅಣ್ಣಾಮಲೈ ಅನ್ನುವಂತಹ ಕುತೂಹಲವೂ ಇದೆ. ಈಗ ಈ ಎರಡು ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕುವ ಕೆಲಸ ಮಾಡೋಣ. ಮೊದಲನೇದಾಗಿ, ಸದ್ಯ ಇರುವಂತಹ ಪಕ್ಷಗಳ ಜೊತೆ ಅಣ್ಣಾಮಲೈ ಕೈ ಜೋಡಿಸ್ತಾರಾ? ಈ ಪ್ರಶ್ನೆಗೆ ಉತ್ತರವನ್ನ ಹುಡುಕೋಣ. ಸದ್ಯಕ್ಕೆ ಇರುವಂತಹ ಮಾಹಿತಿ ಅಥವಾ ವರದಿಗಳ ಪ್ರಕಾರ ಅಣ್ಣಾಮಲೈ ಡಿಎಂಕೆ ಆಗಿರ್ಬೋದು, ಎಐಡಿಎಂಕೆ ಆಗಿರ್ಬೋದು, ಎಡಪಕ್ಷಗಳಾಗಿರ್ಬೋದು, ಯಾವುದೇ ರೀತಿಯ ಈಗ ಅಸ್ತಿತ್ವದಲ್ಲಿರುವಂತಹ ಯಾವುದೇ ಪಕ್ಷದ ಜೊತೆ ಹೋಗುವ ಸಾಧ್ಯತೆಗಳು ತೀರಾ ಕಡಿಮೆ. ಕಾರಣ, ಅಣ್ಣಾಮಲೈ ಈಗಾಗಲೇ ಆ ಪಕ್ಷಗಳ ವಿರುದ್ಧ ಹಲವು ಸುತ್ತಿನ ಟೀಕೆಗಳನ್ನ ಮಾಡಿದ್ದುಂಟು. ಸೊ ಈಗ ಅಸ್ತಿತ್ವದಲ್ಲಿರುವಂತಹ ಯಾವುದೇ ಪಕ್ಷಕ್ಕೆ ಅಣ್ಣಾಮಲೈ ಹೋಗೋದಿಲ್ಲ. ಹಾಗಾದ್ರೆ ಏನ್ ಮಾಡ್ತಾರೆ? ಹೊಸ ಪಕ್ಷವನ್ನ ಕಟ್ತಾರಾ ಅಂತ ಹೇಳಿದ್ರೆ ಈಗಲೇ ಉತ್ತರ ಕೊಡೋದು ತುಂಬಾ ಕಷ್ಟ. ಕಾರಣ, ಅಣ್ಣಾಮಲೈ ಈಗಲೇ ಹೊಸ ಪಕ್ಷವನ್ನ ಘೋಷಣೆ ಮಾಡ್ತಾರೆ ಅನ್ನುವಂತಹ ವರದಿಗಳೇನಿಲ್ಲ. ಬದಲಿಗೆ ಅಣ್ಣಾಮಲೈ ಒಂದು ಮೂವ್ಮೆಂಟ್ಗೆ ಚಾಲನೆ ಕೊಡ್ತಾ ಇದ್ದಾರೆ. ಆ ಮೂವ್ಮೆಂಟ್ನ ಹೆಸರು ವಿ ದ ಲೀಡರ್ಸ್. ಹಾಗಾದ್ರೆ ಏನಿದು ವಿ ದ ಲೀಡರ್ಸ್? ಅಣ್ಣಾಮಲೈಯವರಿಗೆ ಈ ವಿ ದ ಲೀಡರ್ಸ್ ಅನ್ನುವಂತ ಮೂವ್ಮೆಂಟ್ಗೆ ಚಾಲನೆ ಕೊಡೋದಕ್ಕೆ ಏನ್ ರೀಸನ್ ಮಾತನಾಡೋಣ. ಮೊದಲಿಗೆ ವಿ ದ ಲೀಡರ್ಸ್ ಅಂದ್ರೆ ಏನು ನೋಡಿ. ವಿ ದ ಲೀಡರ್ಸ್ ಅನ್ನೋದು ಒಂದು ಸಂಘಟನೆ. ಈ ಸಂಘಟನೆಗೆ ಸಂಬಂಧಪಟ್ಟಂತ ವೆಬ್ಸೈಟ್ ಕೂಡ ಓಪನ್ ಆಗಿದೆ. ಈ ವೆಬ್ಸೈಟ್ಗೆ ಕೇವಲ ಒಂದೇ ಒಂದು ದಿನದಲ್ಲಿ ಬರೋಬ್ಬರಿ 15 ಲಕ್ಷ ಯುವ ಜನತೆ ನೋಂದಣಿ ಮಾಡಿಕೊಂಡಿದ್ದಾರೆ, ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ. ಇದು ಕಾಕ್ರೋಚ್ ಜನತಾ ಪಾರ್ಟಿಯ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಫಾಲೋ ಆಗಿರುವಂತಹ ಜನಸಂಖ್ಯೆ ಅಲ್ಲ. ಇಲ್ಲಿ OTP ಎಲ್ಲವೂ ಬರುತ್ತೆ. ಎಲ್ಲ ಡೀಟೇಲ್ಸ್ ಅನ್ನ ನಾವು ನೋಂದಣಿ ಮಾಡಬೇಕಾಗುತ್ತೆ, ಫಿಲ್ ಮಾಡಬೇಕಾಗುತ್ತೆ, OTP ಬರುತ್ತೆ. ಸೊ ಈ ಪ್ರೊಸೀಜರ್ ಎಲ್ಲ ನಡೆದ್ರೂ ಕೂಡ ಒಂದೇ ದಿನಕ್ಕೆ 15 ಲಕ್ಷ ಮಂದಿ ಈ ವೆಬ್ಸೈಟ್ ಅಲ್ಲಿ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಏನಿದರ ಉದ್ದೇಶ ಸ್ಪಷ್ಟ. ಅಣ್ಣಾಮಲೈಯವರು ಒಂದು ಪೊಲಿಟಿಕಲ್ ಮೂವ್ಮೆಂಟ್ಗೆ ಚಾಲು ಮಾಡಿದ್ದಾರೆ ಅಥವಾ ಚಾಲು ಕೊಟ್ಟಿದ್ದಾರೆ. ಏನು ಪೊಲಿಟಿಕಲ್ ಮೂವ್ಮೆಂಟ್ ಅಂತ ಹೇಳಿದ್ರೆ, ತಮಿಳುನಾಡಿನಾದ್ಯಂತ ಇರುವಂತಹ ಯುವ ಜನತೆಯನ್ನ ಟಾರ್ಗೆಟ್ ಮಾಡಿ ಆ ಯುವ ಜನತೆಗೆ ನಾಯಕತ್ವ ಗುಣವನ್ನ ಬೆಳೆಸುವ ಅಥವಾ ರೂಢಿಸಿಕೊಳ್ಳುವ ರೀತಿಯಲ್ಲಿ ಈ ಸಂಘಟನೆ, ವಿ ದ ಲೀಡರ್ಸ್ ಸಂಘಟನೆ ಸಹಾಯ ಮಾಡುತ್ತೆ. ಅಂದ್ರೆ ಮುಂದಿನ ರಾಜಕೀಯಕ್ಕೆ ಮುಂದಿನ ಪೀಳಿಗೆಯನ್ನ ತಯಾರು ಮಾಡುತ್ತೆ. ದೊಡ್ಡ ದೊಡ್ಡ ನಾಯಕರನ್ನ ತಯಾರು ಮಾಡುವಂತಹ ಉದ್ದೇಶದೊಂದಿಗೆ ವಿ ದ ಲೀಡರ್ಸ್ ಅನ್ನುವಂತಹ ಸಂಘಟನೆ ಹುಟ್ಟುಕೊಂಡಿದೆ. ಇದು ವರ್ಕೌಟ್ ಆಗುತ್ತಾ? ಆಗ್ಲೂಬಹುದು ಅಂತ. ಯಾಕೆ ಅಂತ ಹೇಳಿದ್ರೆ, ತಳಪತಿ ವಿಜಯ್ ಅವರು ಪಾಲಿಟಿಕ್ಸ್ಗೆ ಬರೋದಕ್ಕೂ ಮೊದಲೇ ತಮ್ಮ ಸಂಘಟನೆಯನ್ನ ಕಟ್ಕೊಂಡಿದ್ರು.
ಆ ಸಂಘಟನೆ ಅಂದರೆ ಅಭಿಮಾನಿಗಳ ಸಂಘಟನೆಗಳಿಂದಲೇ ಅವರು ಒಂದಿಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಮಾಡ್ತಾ ಜನರಿಗೆ ಹತ್ತಿರ ಆಗಿದ್ರು. ಅದೇ ರೀತಿಯಾಗಿ ಅಣ್ಣಾಮಲೆಯವರು ಕೂಡ ಈ ವಿ ದ ಲೀಡರ್ಸ್ ಸಂಘಟನೆಯನ್ನು ಕಟ್ಕೊಂಡು ಒಂದು ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಜೊತೆಗೆ ಸಾಮಾಜಿಕವಾಗಿ ಒಂದು ಕ್ಯಾಂಪೇನ್ ಮಾಡ್ತಾ ಮಾಡ್ತಾ ಜನರಿಗೆ ಹತ್ರ ಆಗ್ತಾರೆ. ಮುಂದೆ ಈ ಸಂಘಟನೆಯಲ್ಲಿ ಯಾರೆಲ್ಲ ನೋಂದಾಯಿಸಿಕೊಂಡಿರ್ತಾರಲ್ವ ಆ ಸದಸ್ಯರೇ ಮುಂದೊಂದು ದಿನ ಅಣ್ಣಾಮಲೈ ಕಟ್ಟುವಂತಹ ಪಕ್ಷಕ್ಕೆ ಕಾರ್ಯಕರ್ತರಾಗಿ ಕೆಲಸ ಮಾಡಬಹುದು, ಹೀಗೆ ಅಂದಾಜಿಸಲಾಗ್ತಾ ಇದೆ. ಇದರ ಜೊತೆಗೆ ವಿಜಯ್ ಅವರು ಏನೋ ಸ್ಟಾರ್ ನಟರಾಗಿದ್ದು ಮಾಸ್ ಇಮೇಜ್ ಇತ್ತು, ಈ ಕಾರಣಕ್ಕಾಗಿ ಚುನಾವಣೆಯಲ್ಲಿ ವರ್ಕೌಟ್ ಆಯಿತು ಅವರಿಗೆ, ಅಂದರೆ ಈ ಸ್ಟಾರ್ಗಿರಿ ವರ್ಕೌಟ್ ಆಯಿತು. ಅಣ್ಣಾಮಲೈಗೆ ಆ ಸ್ಟಾರ್ಗಿರಿ ಇಲ್ಲ ಅಲ್ವಾ? ಹಾಗಾದ್ರೆ ಮುಂದೊಂದು ದಿನ ಅಣ್ಣಾಮಲೈ ರಾಜಕೀಯ ಪಕ್ಷವನ್ನು ಸ್ಥಾಪನೆ ಮಾಡಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆಲ್ಲೋದಕ್ಕೆ ಸಾಧ್ಯ ಇದೆಯಾ ಆ ಸ್ಟಾರ್ಗಿರಿ ಇಲ್ಲದೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಉತ್ತರ ಸಿಗ್ತಾ ಇದೆ. ಸ್ವತಃ ಅಣ್ಣಾಮಲೈಯವರೇ ಉತ್ತರವನ್ನು ಕೊಟ್ಟಿದ್ದಾರೆ. ಜೊತೆಗೆ ಕೇವಲ ಒಂದು ದಿನದಲ್ಲಿ 15 ಲಕ್ಷ ಮಂದಿ ಮೆಂಬರ್ಶಿಪ್ ಏನಾಗಿರಲ್ವ ಅದರ ಹಿಂದೆ ಕೂಡ ಒಂದು ರಹಸ್ಯ ಇದೆ. ಆ ರಹಸ್ಯದ ಹೆಸರೇನು ಅಂತ ಹೇಳಿದ್ರೆ ತಲೈವಾರ್ ರಜನಿಕಾಂತ್. ಯಾಕೆ ತಲೈವಾರ್ ರಜನಿಕಾಂತ್ಗೂ ಅಣ್ಣಾಮಲೈಗೂ ಏನ್ ಸಂಬಂಧ ಅನ್ನುವಂಥ ಪ್ರಶ್ನೆ ಬಂದಾಗ ಅಣ್ಣಾಮಲೈಯವರು ಇತ್ತೀಚೆಗೆ ಒಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾ ರಜನಿಕಾಂತ್ ಅವರ ಹೆಸರನ್ನ ಉಲ್ಲೇಖ ಮಾಡ್ತಾರೆ. ಯಾವ ಸಂದರ್ಭಕ್ಕೆ ಅಂತ ಹೇಳಿದ್ರೆ 2020ರಲ್ಲಿ ಅಣ್ಣಾಮಲೈಯವರು ಬಿಜೆಪಿಯನ್ನ ಸೇರೋದಕ್ಕೆ ವಿಮಾನವನ್ನ ಹತ್ತಿರ್ತಾರೆ, ದೆಹಲಿಗೆ ಹೋಗ್ತಾ ಇರ್ತಾರೆ. ಆಗ ರಜನಿಕಾಂತ್ ಅವರು ಹೊಸ ಪಕ್ಷವನ್ನ ಸ್ಥಾಪನೆ ಮಾಡಿರ್ತಾರೆ. ಆಗ ಕಾಲ್ ಮಾಡಿದಂಥ ರಜನಿಕಾಂತ್ ಅವರು ಅಣ್ಣಾಮಲೈ ಅವರನ್ನ ತಮ್ಮ ಪಕ್ಷಕ್ಕೆ ಸೆಳೆಯೋ ರೀತಿಯಲ್ಲಿ ಮಾತನಾಡಿದ್ರಂತೆ. ಅಂದ್ರೆ ನಮ್ಮ ಪರವಾಗಿ ಬಂದು ನಿಲ್ಲು, ನಮ್ಮ ಪರವಾಗಿರು ಅಂತ ಹೇಳಿ ಕನ್ವಿನ್ಸ್ ಮಾಡೋದಕ್ಕೆ ಮುಂದಾಗಿದ್ರಂತೆ. ಆಗ ಅಣ್ಣಾಮಲೈಯವರು ರಜನಿಕಾಂತ್ಗೆ ಹೇಳಿದ್ದೇನು ಅಂತ ಹೇಳಿದ್ರೆ ಇಲ್ಲ BL ಸಂತೋಷ್ ಅವ್ರಿಗೆ ನಾನು ಈಗಾಗಲೇ ಮಾತು ಕೊಟ್ಬಿಟ್ಟಿದ್ದೀನಿ, ಸೊ ನಾನು ಬಿಜೆಪಿಯನ್ನ ಸೇರ್ತೀನಿ ಅಂತ ಸೈಲೆಂಟ್ ಆಗಿದ್ರಂತೆ. ಅಲ್ಲಿಗೆ ರಜನಿಕಾಂತ್ ಅವರಿಗೆ ಅಣ್ಣಾಮಲೈ ಅವರ ಮೇಲೆ ವಿಶೇಷ ಆಸಕ್ತಿ ಮತ್ತು ಪ್ರೀತಿ ಇದೆ. ಅದೇ ಸಂದರ್ಭದಲ್ಲಿ ಅಣ್ಣಾಮಲೈ ಅವರಿಗೆ ತಲೈವಾ ಬಗ್ಗೆಯೂ ಕೂಡ ವಿಶೇಷ ಗೌರವ ಇದೆ. ಮೊನ್ನೆ ಬಿಜೆಪಿಯಿಂದ ದೂರ ಆಗುವಂತಹ ಸಂದರ್ಭದಲ್ಲೂ ಕೂಡ ಅಣ್ಣಾಮಲೈ ಅವರು ರಜನಿಕಾಂತ್ ಅವರನ್ನ ಭೇಟಿಯಾಗಿದ್ರು. ಸೊ ಅಣ್ಣಾಮಲೈ ಅವರ ಈ ಪೊಲಿಟಿಕಲ್ ಮೂವ್ಮೆಂಟ್ ಏನಿದೆ ಅಲ್ವಾ, ಅಥವಾ ಬಿಜೆಪಿಯನ್ನ ಬಿಟ್ಟು ಹೊಸ ಪಕ್ಷವನ್ನ ಹುಟ್ಟು ಹಾಕುವಂತ ಈ ಪ್ರಯತ್ನ ಇದೆಯಲ್ವಾ, ಆ ಪ್ರಯತ್ನಕ್ಕೆ ತಲೈವಾ ರಜನಿಕಾಂತ್ ಅವರ ಸಪೋರ್ಟ್ ಇದೆ ಅನ್ನೋದು ತಮಿಳುನಾಡಿನಿಂದ ಬರ್ತಾ ಇರುವಂತಹ ಸುದ್ದಿ. ಇದೇ ಕಾರಣಕ್ಕೆ ಕೇವಲ ಒಂದು ದಿನದಲ್ಲಿ 15 ಲಕ್ಷ ಮಂದಿ ನೋಂದಣಿ ಮಾಡಿಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ತಲೈವಾ ಅವರನ್ನ ಪ್ರೀತಿಸುವಂತ ಅಭಿಮಾನಿಗಳು ಅಂತ ಕೂಡ ಹೇಳಲಾಗ್ತಾ ಇದೆ. ಇಫ್ ಇನ್ ಕೇಸ್ ಏನಾದ್ರೂ ಈ ಸುದ್ದಿನೇ ನಿಜ ಆದ್ರೆ ದ್ರಾವಿಡ ನಾಡಲ್ಲಿ ಸಿಂಗಂ ಮತ್ತು ತಲೈವಾ ಒಂದಾದ್ರೆ ಮುಂದಿನ ಚುನಾವಣೆಗಳಲ್ಲಿ ದಳಪತಿ ವಿಜಯ್ಗೆ ದೊಡ್ಡ ಪೈಪೋಟಿಯನ್ನ ಕೊಡುವ ಸಾಧ್ಯತೆ ಇದೆ. ಆಗ ಕಳೆದ 60 ವರ್ಷಗಳಿಂದ ತಮಿಳುನಾಡಿನ ಜನತೆ ನೋಡ್ಕೊಂಡು ಬಂದಿದ್ರಲ್ವಾ, DMK ADMK ಅನ್ನುವಂತಹ ಸೆನಾರಿಯೋ ಪಕ್ಕಕ್ಕೆ ಹೋಗಿ ಕೇವಲ ಅಣ್ಣಾಮಲೈ ವರ್ಸಸ್ ವಿಜಯ್ ಅನ್ನುವ ರೀತಿಯ ಪರಿಸ್ಥಿತಿ ಏರ್ಪಡುತ್ತೆ. ಆಗ ಮುಂದಿನ ಪಾಲಿಟಿಕ್ಸ್ ಕೂಡ ಇನ್ನೂ ಟಫ್ ಆಗ್ತಾ ಹೋಗುತ್ತೆ. ನಿಮ್ಗೇನನ್ಸುತ್ತೆ? ರಜನಿಕಾಂತ್ ಮತ್ತು ಅಣ್ಣಾಮಲೈ ಒಂದಾಗುವ ಸಾಧ್ಯತೆಗಳಿದೆಯಾ? ಇಫ್ ಇನ್ ಕೇಸ್ ಒಂದಾದ್ರೆ ತಮಿಳುನಾಡು ಪಾಲಿಟಿಕ್ಸ್ ಅಲ್ಲಿ ದೊಡ್ಡ ಕ್ರಾಂತಿಯನ್ನ ಸೃಷ್ಟಿ ಮಾಡ್ತಾರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.